ಕೇಳಬೇಕಂತ ಮೋಹನ್ ದಾಸ್ ಪೈ ಅವರ ಪ್ರಶ್ನೆಗೆ ದಿನೇಶ್ ಗುಂಡೂರಾವ್ ಅವರು ಕಿಡಿಕಾರಿದ್ದಾರೆ. ನಿಮಗೆ ಗೊತ್ತಿದೆ, ಬ್ರ್ಯಾಂಡ್ ಬೆಂಗಳೂರಿನ ಕುರಿತಾಗಿ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ವಿರುದ್ಧವಾಗಿ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ನಮ್ಮ ದೇವರಂತೂ ಕೈ ಬಿಟ್ಟಿಲ್ಲ, ಬೆಂಗಳೂರನ್ನ ಸಚಿವರುಗಳು ಕೈ ಬಿಡೋ ಹಂತಕ್ಕೆ ಹೋಗಿದೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ರು ಉದ್ಯಮಿ ಮೋಹನ್ ದಾಸ್ ಪೈ. ಅವರ ಪ್ರಶ್ನೆಗೆ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ನೇರವಾಗಿ ಮೋದಿನ ಕೇಳಿ ಅಂತ ಹೇಳಿದ್ದಾರೆ ಆರೋಗ್ಯ ಸಚಿವರು. ಅಭಿವೃದ್ಧಿ ಬಗ್ಗೆ ನಿಮ್ಮನ್ನ ಪ್ರಶ್ನೆ ಮಾಡಬಾರ್ದ ಹಾಗಾದ್ರೆ ಸಚಿವರೇ, ಮೋದಿ ಬಗ್ಗೆಯೂ ಹೇಳಿ, ನಿಮ್ಮ ಅಭಿವೃದ್ಧಿ ಬಗ್ಗೆಯೂ ಹೇಳಿ ಅಂತ ಹೇಳಿ ನಾಳೆ ಜನ ನೀವು ಹೋದ ಬಂದ ಕಡೆ ಪ್ರಶ್ನೆ ಮಾಡೋ ಪರಿಸ್ಥಿತಿ ಬಂದರೂ ಅಚ್ಚರಿ ಇಲ್ಲ. ಮೋಹನ್ ದಾಸ್ ಪೈ ಅವರು ಇದ್ದಾಗ ಅವ್ರಿಗೆ ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ? BJPಗೆ. ಅವ್ರ ಸರ್ಕಾರನೇ ಇತ್ತಲ್ಲ, ಅವಾಗೇನು ಮಾಡಿದ್ರು? ಸೊ ಕೂತ್ಕೊಂಡು ಸುಮ್ಮನೆ ಎಲ್ಲರ ಮೇಲೆ ಟೀಕೆ ಮಾಡೋದು ಭಾಳ ಸುಲಭ. ಅದು ಕುರ್ಚಿಲಿ ಕೂತ್ಕೊಂಡು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆಯ್ತು ಮೋದಿ ಸರಿ ಇಲ್ಲ ಅಂತ ಹೇಳಿ ಮೋಹನ್ ದಾಸ್ ಪೈ ಅವರು, ಅಥವಾ ಮಣಿಪುರಲ್ಲಾದಂಥ ಘಟನೆಗಳ ಬಗ್ಗೆ ಪೈ ಅವ್ರು ಮಾತಾಡಲಿ, ಉತ್ತರ ಪ್ರದೇಶದಲ್ಲಾದಂಥ ಘಟನೆಗಳ ಬಗ್ಗೆ, ಗಂಗಾ ಕಲುಷಿತ ಆಗಿದ್ರೆ ಅದ್ರ ಬಗ್ಗೆ ಮೋಹನ್ ದಾಸ್ ಪೈ ಅವ್ರು ಮಾತಾಡಲಿ, ಅದ್ರ ಬಗ್ಗೆ ಯಾಕೆ ಮಾತಾಡೋಲ್ಲ? ಸೊ ಸುಮ್ಮನೆ ಕೂತ್ಕೊಂಡು ಆ ಥರ ಹೇಳಿಕೆ ಕೊಡೋದು ಸುಲಭ. ಯಾರು ನಿಂತು ಕೆಲಸ ಮಾಡ್ತಾರೆ ಅವ್ರಿಗೆ ಗೊತ್ತಿರ್ತದೆ ಕಷ್ಟ ಏನು ಅಂತ. ಮೋಹನ್ ದಾಸ್ ಪೈ ಅವರು ಇದ್ದಾಗ ಅವ್ರಿಗೆ ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ? BJPಗೆ. ಅವ್ರ ಸರ್ಕಾರನೇ ಇತ್ತಲ್ಲ, ಅವಾಗೇನು ಮಾಡಿದ್ರು? ಸೊ ಕೂತ್ಕೊಂಡು ಸುಮ್ಮನೆ ಎಲ್ಲರ ಮೇಲೆ ಟೀಕೆ ಮಾಡೋದು ಭಾಳ ಸುಲಭ. ಅದು ಕುರ್ಚಿಲಿ ಕೂತ್ಕೊಂಡು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆಯ್ತು ಮೋದಿ ಸರಿ ಇಲ್ಲ ಅಂತ ಹೇಳಿ ಮೋಹನ್ ದಾಸ್ ಪೈ ಅವರು, ಅಥವಾ ಮಣಿಪುರಲ್ಲಾದಂಥ ಘಟನೆಗಳ ಬಗ್ಗೆ ಪೈ ಅವ್ರು ಮಾತಾಡಲಿ, ಉತ್ತರ ಪ್ರದೇಶದಲ್ಲಾದಂಥ ಘಟನೆಗಳ ಬಗ್ಗೆ, ಗಂಗಾ ಕಲುಷಿತ ಆಗಿದ್ರೆ ಅದ್ರ ಬಗ್ಗೆ ಮೋಹನ್ ದಾಸ್ ಪೈ ಅವ್ರು ಮಾತಾಡಲಿ, ಅದ್ರ ಬಗ್ಗೆ ಯಾಕೆ ಮಾತಾಡೋಲ್ಲ? ಕೇಳಬೇಕಂತ ಮೋಹನ್ ದಾಸ್ ಪೈ ಅವರ ಪ್ರಶ್ನೆಗೆ ದಿನೇಶ್ ಗುಂಡೂರಾವ್ ಅವರು ಕಿಡಿಕಾರಿದ್ದಾರೆ. ನಿಮಗೆ ಗೊತ್ತಿದೆ, ಬ್ರ್ಯಾಂಡ್ ಬೆಂಗಳೂರಿನ ಕುರಿತಾಗಿ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ವಿರುದ್ಧವಾಗಿ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ನಮ್ಮ ದೇವರಂತೂ ಕೈ ಬಿಟ್ಟಿಲ್ಲ, ಬೆಂಗಳೂರನ್ನ ಸಚಿವರುಗಳು ಕೈ ಬಿಡೋ ಹಂತಕ್ಕೆ ಹೋಗಿದೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ರು ಉದ್ಯಮಿ ಮೋಹನ್ ದಾಸ್ ಪೈ. ಅವರ ಪ್ರಶ್ನೆಗೆ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ನೇರವಾಗಿ ಮೋದಿನ ಕೇಳಿ ಅಂತ ಹೇಳಿದ್ದಾರೆ ಆರೋಗ್ಯ ಸಚಿವರು. ಅಭಿವೃದ್ಧಿ ಬಗ್ಗೆ ನಿಮ್ಮನ್ನ ಪ್ರಶ್ನೆ ಮಾಡಬಾರ್ದ ಹಾಗಾದ್ರೆ ಸಚಿವರೇ, ಮೋದಿ ಬಗ್ಗೆಯೂ ಹೇಳಿ, ನಿಮ್ಮ ಅಭಿವೃದ್ಧಿ ಬಗ್ಗೆಯೂ ಹೇಳಿ ಅಂತ ಹೇಳಿ ನಾಳೆ ಜನ ನೀವು ಹೋದ ಬಂದ ಕಡೆ ಪ್ರಶ್ನೆ ಮಾಡೋ ಪರಿಸ್ಥಿತಿ ಬಂದರೂ ಅಚ್ಚರಿ ಇಲ್ಲ. ಮೋಹನ್ ದಾಸ್ ಪೈ ಅವರು ಇದ್ದಾಗ ಅವ್ರಿಗೆ ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ? BJPಗೆ. ಅವ್ರ ಸರ್ಕಾರನೇ ಇತ್ತಲ್ಲ, ಅವಾಗೇನು ಮಾಡಿದ್ರು? ಸೊ ಕೂತ್ಕೊಂಡು ಸುಮ್ಮನೆ ಎಲ್ಲರ ಮೇಲೆ ಟೀಕೆ ಮಾಡೋದು ಭಾಳ ಸುಲಭ. ಅದು ಕುರ್ಚಿಲಿ ಕೂತ್ಕೊಂಡು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆಯ್ತು ಮೋದಿ ಸರಿ ಇಲ್ಲ ಅಂತ ಹೇಳಿ ಮೋಹನ್ ದಾಸ್ ಪೈ ಅವರು, ಅಥವಾ ಮಣಿಪುರಲ್ಲಾದಂಥ ಘಟನೆಗಳ ಬಗ್ಗೆ ಪೈ ಅವ್ರು ಮಾತಾಡಲಿ, ಉತ್ತರ ಪ್ರದೇಶದಲ್ಲಾದಂಥ ಘಟನೆಗಳ ಬಗ್ಗೆ, ಗಂಗಾ ಕಲುಷಿತ ಆಗಿದ್ರೆ ಅದ್ರ ಬಗ್ಗೆ ಮೋಹನ್ ದಾಸ್ ಪೈ ಅವ್ರು ಮಾತಾಡಲಿ, ಅದ್ರ ಬಗ್ಗೆ ಯಾಕೆ ಮಾತಾಡೋಲ್ಲ? ಸೊ ಸುಮ್ಮನೆ ಕೂತ್ಕೊಂಡು ಆ ಥರ ಹೇಳಿಕೆ ಕೊಡೋದು ಸುಲಭ. ಯಾರು ನಿಂತು ಕೆಲಸ ಮಾಡ್ತಾರೆ ಅವ್ರಿಗೆ ಗೊತ್ತಿರ್ತದೆ ಕಷ್ಟ ಏನು ಅಂತ. ಮೋಹನ್ ದಾಸ್ ಪೈ ಅವರು ಇದ್ದಾಗ ಅವ್ರಿಗೆ ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ? BJPಗೆ. ಅವ್ರ ಸರ್ಕಾರನೇ ಇತ್ತಲ್ಲ, ಅವಾಗೇನು ಮಾಡಿದ್ರು? ಸೊ ಕೂತ್ಕೊಂಡು ಸುಮ್ಮನೆ ಎಲ್ಲರ ಮೇಲೆ ಟೀಕೆ ಮಾಡೋದು ಭಾಳ ಸುಲಭ. ಅದು ಕುರ್ಚಿಲಿ ಕೂತ್ಕೊಂಡು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆಯ್ತು ಮೋದಿ ಸರಿ ಇಲ್ಲ ಅಂತ ಹೇಳಿ ಮೋಹನ್ ದಾಸ್ ಪೈ ಅವರು, ಅಥವಾ ಮಣಿಪುರಲ್ಲಾದಂಥ ಘಟನೆಗಳ ಬಗ್ಗೆ ಪೈ ಅವ್ರು ಮಾತಾಡಲಿ, ಉತ್ತರ ಪ್ರದೇಶದಲ್ಲಾದಂಥ ಘಟನೆಗಳ ಬಗ್ಗೆ, ಗಂಗಾ ಕಲುಷಿತ ಆಗಿದ್ರೆ ಅದ್ರ ಬಗ್ಗೆ ಮೋಹನ್ ದಾಸ್ ಪೈ ಅವ್ರು ಮಾತಾಡಲಿ, ಅದ್ರ ಬಗ್ಗೆ ಯಾಕೆ ಮಾತಾಡೋಲ್ಲ? ಕೇಳಬೇಕಂತ ಮೋಹನ್ ದಾಸ್ ಪೈ ಅವರ ಪ್ರಶ್ನೆಗೆ ದಿನೇಶ್ ಗುಂಡೂರಾವ್ ಅವರು ಕಿಡಿಕಾರಿದ್ದಾರೆ. ನಿಮಗೆ ಗೊತ್ತಿದೆ, ಬ್ರ್ಯಾಂಡ್ ಬೆಂಗಳೂರಿನ ಕುರಿತಾಗಿ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ವಿರುದ್ಧವಾಗಿ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ನಮ್ಮ ದೇವರಂತೂ ಕೈ ಬಿಟ್ಟಿಲ್ಲ, ಬೆಂಗಳೂರನ್ನ ಸಚಿವರುಗಳು ಕೈ ಬಿಡೋ ಹಂತಕ್ಕೆ ಹೋಗಿದೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ರು ಉದ್ಯಮಿ ಮೋಹನ್ ದಾಸ್ ಪೈ. ಅವರ ಪ್ರಶ್ನೆಗೆ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ನೇರವಾಗಿ ಮೋದಿನ ಕೇಳಿ ಅಂತ ಹೇಳಿದ್ದಾರೆ ಆರೋಗ್ಯ ಸಚಿವರು. ಅಭಿವೃದ್ಧಿ ಬಗ್ಗೆ ನಿಮ್ಮನ್ನ ಪ್ರಶ್ನೆ ಮಾಡಬಾರ್ದ ಹಾಗಾದ್ರೆ ಸಚಿವರೇ, ಮೋದಿ ಬಗ್ಗೆಯೂ ಹೇಳಿ, ನಿಮ್ಮ ಅಭಿವೃದ್ಧಿ ಬಗ್ಗೆಯೂ ಹೇಳಿ ಅಂತ ಹೇಳಿ ನಾಳೆ ಜನ ನೀವು ಹೋದ ಬಂದ ಕಡೆ ಪ್ರಶ್ನೆ ಮಾಡೋ ಪರಿಸ್ಥಿತಿ ಬಂದರೂ ಅಚ್ಚರಿ ಇಲ್ಲ. ಮೋಹನ್ ದಾಸ್ ಪೈ ಅವರು ಇದ್ದಾಗ ಅವ್ರಿಗೆ ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ? BJPಗೆ. ಅವ್ರ ಸರ್ಕಾರನೇ ಇತ್ತಲ್ಲ, ಅವಾಗೇನು ಮಾಡಿದ್ರು? ಸೊ ಕೂತ್ಕೊಂಡು ಸುಮ್ಮನೆ ಎಲ್ಲರ ಮೇಲೆ ಟೀಕೆ ಮಾಡೋದು ಭಾಳ ಸುಲಭ. ಅದು ಕುರ್ಚಿಲಿ ಕೂತ್ಕೊಂಡು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆಯ್ತು ಮೋದಿ ಸರಿ ಇಲ್ಲ ಅಂತ ಹೇಳಿ ಮೋಹನ್ ದಾಸ್ ಪೈ ಅವರು, ಅಥವಾ ಮಣಿಪುರಲ್ಲಾದಂಥ ಘಟನೆಗಳ ಬಗ್ಗೆ ಪೈ ಅವ್ರು ಮಾತಾಡಲಿ,
ಉತ್ತರ ಪ್ರದೇಶದಲ್ಲಿ ಆದಂಥ ಘಟನೆಗಳ ಬಗ್ಗೆ, ಗಂಗಾ ಕಲುಷಿತ ಆಗಿದ್ದಾರೆ ಅದ್ರ ಬಗ್ಗೆ ಮೋಹನ್ ದಾಸ್ ಪೈ ಅವ್ರು ಮಾತಾಡಲಿ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಸೊ ಸುಮ್ಮನೆ ಕೂತ್ಕೊಂಡು ಆ ಥರ ಹೇಳಿಕೆ ಕೊಡೋದು ಸುಲಭ. ಯಾರು ನಿಂತು ಕೆಲಸ ಮಾಡ್ತಾರೆ ಅವ್ರಿಗೆ ಗೊತ್ತಿರ್ತದೆ ಕಷ್ಟ ಏನು ಅಂತ. ಮೋಹನ್ ದಾಸ್ ಪೈ ಅವರು ಇದ್ದಾಗ ಅವ್ರಿಗೆ ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ? BJPಗೆ. ಅವ್ರ ಸರ್ಕಾರನೇ ಇತ್ತಲ್ಲ, ಅವಾಗೇನು ಮಾಡಿದ್ರು? ಸೊ ಕೂತ್ಕೊಂಡು ಸುಮ್ಮನೆ ಎಲ್ಲರ ಮೇಲೆ ಟೀಕೆ ಮಾಡೋದು ಭಾಳ ಸುಲಭ. ಅದು ಕುರ್ಚಿಲಿ ಕೂತ್ಕೊಂಡು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆಯ್ತು ಮೋದಿ ಸರಿ ಇಲ್ಲ ಅಂತ ಹೇಳಿ ಮೋಹನ್ ದಾಸ್ ಪೈ ಅವರು. ಅಥವಾ ಮಣಿಪುರಲ್ಲಿ ಆದಂಥ ಘಟನೆಗಳ ಬಗ್ಗೆ ಪೈ ಅವ್ರು ಮಾತಾಡಲಿ, ಉತ್ತರ ಪ್ರದೇಶದಲ್ಲಿ ಆದಂಥ ಘಟನೆಗಳ ಬಗ್ಗೆ, ಗಂಗಾ ಕಲುಷಿತ ಆಗಿದ್ದಾರೆ ಅದ್ರ ಬಗ್ಗೆ ಮೋಹನ್ ದಾಸ್ ಪೈ ಅವ್ರು ಮಾತಾಡಲಿ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಕೇಳಬೇಕಂತ ಮೋಹನ್ ದಾಸ್ ಪೈ ಅವರ ಪ್ರಶ್ನೆಗೆ ದಿನೇಶ್ ಗುಂಡೂರಾವ್ ಅವರು ಕಿಡಿಕಾರಿದ್ದಾರೆ. ನಿಮ್ಗೆ ಗೊತ್ತಿದೆ, ಬ್ರ್ಯಾಂಡ್ ಬೆಂಗಳೂರಿನ ಕುರಿತಾಗಿ DK ಶಿವಕುಮಾರ್ ಅವರ ಹೇಳಿಕೆ ವಿರುದ್ಧವಾಗಿ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನಮ್ಮ ದೇವರಂತೂ ಕೈ ಬಿಟ್ಟಿಲ್ಲ, ಬೆಂಗಳೂರನ್ನ ಸಚಿವರುಗಳು ಕೈ ಬಿಡೋ ಹಂತಕ್ಕೆ ಹೋಗಿದೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ರು ಉದ್ಯಮಿ ಮೋಹನ್ ದಾಸ್ ಪೈ. ಅವರ ಪ್ರಶ್ನೆಗೆ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ನೇರವಾಗಿ ಮೋದಿನ ಕೇಳಿ ಅಂತ ಹೇಳಿದ್ದಾರೆ ಆರೋಗ್ಯ ಸಚಿವರು. ಅಭಿವೃದ್ಧಿ ಬಗ್ಗೆ ನಿಮ್ಮನ್ನ ಪ್ರಶ್ನೆ ಮಾಡಬಾರ್ದ ಹಾಗಾದ್ರೆ ಸಚಿವರೇ? ಮೋದಿ ಬಗ್ಗೆಯೂ ಹೇಳಿ, ನಿಮ್ಮ ಅಭಿವೃದ್ಧಿ ಬಗ್ಗೆಯೂ ಹೇಳಿ ಅಂತ ಹೇಳಿ ನಾಳೆ ಜನ ನೀವು ಹೋದ ಬಂದ ಕಡೆ ಪ್ರಶ್ನೆ ಮಾಡೋ ಪರಿಸ್ಥಿತಿ ಬಂದರೂ ಅಚ್ಚರಿ ಇಲ್ಲ. ಮೋಹನ್ ದಾಸ್ ಪೈ ಅವರು ಇದ್ದಾಗ ಅವ್ರಿಗೆ ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ? BJPಗೆ. ಅವ್ರ ಸರ್ಕಾರನೇ ಇತ್ತಲ್ಲ, ಅವಾಗೇನು ಮಾಡಿದ್ರು? ಸೊ ಕೂತ್ಕೊಂಡು ಸುಮ್ಮನೆ ಎಲ್ಲರ ಮೇಲೆ ಟೀಕೆ ಮಾಡೋದು ಭಾಳ ಸುಲಭ. ಅದು ಕುರ್ಚಿಲಿ ಕೂತ್ಕೊಂಡು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆಯ್ತು ಮೋದಿ ಸರಿ ಇಲ್ಲ ಅಂತ ಹೇಳಿ ಮೋಹನ್ ದಾಸ್ ಪೈ ಅವರು. ಅಥವಾ ಮಣಿಪುರಲ್ಲಿ ಆದಂಥ ಘಟನೆಗಳ ಬಗ್ಗೆ ಪೈ ಅವ್ರು ಮಾತಾಡಲಿ, ಉತ್ತರ ಪ್ರದೇಶದಲ್ಲಿ ಆದಂಥ ಘಟನೆಗಳ ಬಗ್ಗೆ, ಗಂಗಾ ಕಲುಷಿತ ಆಗಿದ್ದಾರೆ ಅದ್ರ ಬಗ್ಗೆ ಮೋಹನ್ ದಾಸ್ ಪೈ ಅವ್ರು ಮಾತಾಡಲಿ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಸೊ ಸುಮ್ಮನೆ ಕೂತ್ಕೊಂಡು ಆ ಥರ ಹೇಳಿಕೆ ಕೊಡೋದು ಸುಲಭ. ಯಾರು ನಿಂತು ಕೆಲಸ ಮಾಡ್ತಾರೆ ಅವ್ರಿಗೆ ಗೊತ್ತಿರ್ತದೆ ಕಷ್ಟ ಏನು ಅಂತ. ಮೋಹನ್ ದಾಸ್ ಪೈ ಅವರು ಇದ್ದಾಗ ಅವ್ರಿಗೆ ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ? BJPಗೆ. ಅವ್ರ ಸರ್ಕಾರನೇ ಇತ್ತಲ್ಲ, ಅವಾಗೇನು ಮಾಡಿದ್ರು? ಸೊ ಕೂತ್ಕೊಂಡು ಸುಮ್ಮನೆ ಎಲ್ಲರ ಮೇಲೆ ಟೀಕೆ ಮಾಡೋದು ಭಾಳ ಸುಲಭ. ಅದು ಕುರ್ಚಿಲಿ ಕೂತ್ಕೊಂಡು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆಯ್ತು ಮೋದಿ ಸರಿ ಇಲ್ಲ ಅಂತ ಹೇಳಿ ಮೋಹನ್ ದಾಸ್ ಪೈ ಅವರು. ಅಥವಾ ಮಣಿಪುರಲ್ಲಿ ಆದಂಥ ಘಟನೆಗಳ ಬಗ್ಗೆ ಪೈ ಅವ್ರು ಮಾತಾಡಲಿ, ಉತ್ತರ ಪ್ರದೇಶದಲ್ಲಿ ಆದಂಥ ಘಟನೆಗಳ ಬಗ್ಗೆ, ಗಂಗಾ ಕಲುಷಿತ ಆಗಿದ್ದಾರೆ ಅದ್ರ ಬಗ್ಗೆ ಮೋಹನ್ ದಾಸ್ ಪೈ ಅವ್ರು ಮಾತಾಡಲಿ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಕೇಳಬೇಕಂತ ಮೋಹನ್ ದಾಸ್ ಪೈ ಅವರ ಪ್ರಶ್ನೆಗೆ ದಿನೇಶ್ ಗುಂಡೂರಾವ್ ಅವರು ಕಿಡಿಕಾರಿದ್ದಾರೆ. ನಿಮ್ಗೆ ಗೊತ್ತಿದೆ, ಬ್ರ್ಯಾಂಡ್ ಬೆಂಗಳೂರಿನ ಕುರಿತಾಗಿ DK ಶಿವಕುಮಾರ್ ಅವರ ಹೇಳಿಕೆ ವಿರುದ್ಧವಾಗಿ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನಮ್ಮ ದೇವರಂತೂ ಕೈ ಬಿಟ್ಟಿಲ್ಲ, ಬೆಂಗಳೂರನ್ನ ಸಚಿವರುಗಳು ಕೈ ಬಿಡೋ ಹಂತಕ್ಕೆ ಹೋಗಿದೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ರು ಉದ್ಯಮಿ ಮೋಹನ್ ದಾಸ್ ಪೈ. ಅವರ ಪ್ರಶ್ನೆಗೆ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ನೇರವಾಗಿ ಮೋದಿನ ಕೇಳಿ ಅಂತ ಹೇಳಿದ್ದಾರೆ ಆರೋಗ್ಯ ಸಚಿವರು. ಅಭಿವೃದ್ಧಿ ಬಗ್ಗೆ ನಿಮ್ಮನ್ನ ಪ್ರಶ್ನೆ ಮಾಡಬಾರ್ದ ಹಾಗಾದ್ರೆ ಸಚಿವರೇ? ಮೋದಿ ಬಗ್ಗೆಯೂ ಹೇಳಿ, ನಿಮ್ಮ ಅಭಿವೃದ್ಧಿ ಬಗ್ಗೆಯೂ ಹೇಳಿ ಅಂತ ಹೇಳಿ ನಾಳೆ ಜನ ನೀವು ಹೋದ ಬಂದ ಕಡೆ ಪ್ರಶ್ನೆ ಮಾಡೋ ಪರಿಸ್ಥಿತಿ ಬಂದರೂ ಅಚ್ಚರಿ ಇಲ್ಲ. ಮೋಹನ್ ದಾಸ್ ಪೈ ಅವರು ಇದ್ದಾಗ ಅವ್ರಿಗೆ ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ? BJPಗೆ. ಅವ್ರ ಸರ್ಕಾರನೇ ಇತ್ತಲ್ಲ,